ಆರ್ಎಸ್ಎಸ್ ಸಂಘಟನೆ ಅರೆ ಸೈನಿಕ ಸಂಘಟನೆ ಅಲ್ಲ. ಬಿಜೆಪಿಯನ್ನ ನೋಡಿ ಅರ್ಥ ಮಾಡಿಕೊಳ್ಳಲು ಯತ್ನಿಸುವುದು ದೊಡ್ಡ ತಪ್ಪು. ಸಂಘವನ್ನ ತಿಳಿದುಕೊಳ್ಳಲು ಶಾಖೆಗಳಿಗೆ ಭೇಟಿ ನೀಡಿ. ಭೋಪಾಲ್ನಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡುತ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಿದವರಿಗೆ ಇದು ಒಂದು ಆಘಾತವಾಗಿತ್ತು. ಮೋಹನ್ ಭಾಗವತ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಯೂನಿಫಾರ್ಮ್ ಶಿಸ್ತಿರ್ತಕ್ಕಂತಹ ಮತ್ತು ಮೆರವಣಿಗೆ ಇರುವಂತಹ ಸಂಘ. ಬಿಜೆಪಿಯಲ್ಲಿ ತಪ್ಪು ನಡೆದರೆ ಅದಕ್ಕೆ ಬಿಜೆಪಿ ಹೊಣೆ. ಆರ್ಎಸ್ಎಸ್ ಯಾವುದೇ ಬಿಜೆಪಿಯರನ್ನ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ. ವಿವಾದದ ಕಿಚ್ಚು ಹಚ್ಚಿದ ಮೋಹನ್ ಭಾಗವತ್. ಭೋಪಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು, ಆರ್ಎಸ್ಎಸ್ನ ಕಾರ್ಯಕ್ರಮ. ಅದರಲ್ಲಿ ಮೋಹನ್ ಭಾಗವತ್ ಭಾಗವಹಿಸಿದ್ರು. ಅಲ್ಲೊಂದಷ್ಟು ವಿವಾದದ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ಬದಲಾಗಿ ಆರ್ಎಸ್ಎಸ್ ಸಂಘವನ್ನ ಸಮರ್ಥನೆ ಮಾಡಿಕೊಂಡು ಬಿಜೆಪಿಗೂ ಆರ್ಎಸ್ಎಸ್ಸಿಗೂ ಯಾವುದೇ ಸಂಬಂಧಗಳಿಲ್ಲ ಅನ್ನೋದನ್ನ ವೆರಿ ಕ್ಲಿಯರ್ ಕಟ್ ಆಗಿ ಅಲ್ಲಿ ಹೇಳುವುದರ ಮುಖೇನ ಸಂಚಲನವನ್ನು ಮೂಡಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮವಸ್ತ್ರ ಧರಿಸುವಿಕೆ, ಮೆರವಣಿಗೆಗಳು ಹಾಗೂ ದೈಹಿಕ ವ್ಯಾಯಾಮಗಳಿರುವುದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಅರ ಸೈನಿಕ ಸಂಘಟನೆ ಎಂದು ಭಾವಿಸುವುದು ತಪ್ಪು. ಹಾಗೇನೆ ಬಿಜೆಪಿಯನ್ನ ನೋಡಿ ಸಂಘವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ದೊಡ್ಡ ತಪ್ಪು ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಇನ್ನು ಮುಂದುವರೆಸುತ್ತಾ, ಆರ್ಎಸ್ಎಸ್ ಸಮಾಜವನ್ನು ಒಗ್ಗೂಡಿಸುವುದಕ್ಕೂ ಭಾರತವು ಮತ್ತೆ ವಿದೇಶಿ ಶಕ್ತಿಗಳ ಹಿಡಿತಕ್ಕೆ ಸಿಲುಕದಂತೆ ತಡೆಯುವುದಕ್ಕೆ ಅಗತ್ಯವಾದ ಗುಣಗಳು ಮತ್ತು ಸದ್ಗುಣಗಳನ್ನು ಬೆಳೆಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ. ನಾವು ಸಮವಸ್ತ್ರ ಧರಿಸುತ್ತೇವೆ, ಮೆರವಣಿಗೆಗಳನ್ನು ನಡೆಸುತ್ತೇವೆ ಮತ್ತು ಕೋಲು ಬಳಸಿ ವ್ಯಾಯಾಮ ಮಾಡುತ್ತೇವೆ. ಆದರೆ ಇದರಿಂದ ಸಂಘವನ್ನ ಅರೆ ಸೈನಿಕ ಸಂಘಟನೆ ಎಂದು ಭಾವಿಸುವುದು ತಪ್ಪು. ಸಂಘವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಅದು ಒಂದು ವಿಶಿಷ್ಟ ಸಂಘಟನೆ ಎಂದು ಭಾಗವತ್ ಹೇಳಿದರು. ಇನ್ನು ಬಿಜೆಪಿಯನ್ನೋ ವಿಶ್ವ ಹಿಂದೂ ಪರಿಷತ್ತನ್ನೋ ನೋಡಿ ಆರ್ಎಸ್ಎಸ್ಗೆ ಸಂಯೋಜಿತವಾಗಿರುವ ವಿದ್ಯಾಭಾರತಿಯಂತಹ ಸಂಸ್ಥೆಗಳನ್ನು ಆಧಾರ ಮಾಡಿಕೊಂಡು ಸಂಘವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದ್ರು ತಪ್ಪು ನಿರ್ಣಯಕ್ಕೆ ಬರಬಹುದು ಎಂದು ಭಾಗವತ್ ಅಲ್ಲಿ ಸ್ಪಷ್ಟಪಡಿಸಿದ್ರು. ಆರ್ಎಸ್ಎಸ್ ಅನ್ನ ಜನಸಂಘ, ಅದರ ಉತ್ತರಾಧಿಕಾರಿ ಬಿಜೆಪಿಯ ಮಾತೃ ಸಂಘಟನೆ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಹಂಗಿಲ್ಲ. ಸಂಘದ ವಿರುದ್ಧ ಸುಳ್ಳು ನಿರೂಪಣೆ ಹರಡಲಾಗುತ್ತಿದೆ ಎಂದು ಮೋಹನ್ ಭಾಗವತ್ ಆರೋಪ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಜನರು ಸರಿಯಾದ ಮಾಹಿತಿ ತಿಳಿಯುವ ಯತ್ನ ಮಾಡಲು ಮೂಲಗಳೆಡೆಗೆ ಹೋಗುವುದಿಲ್ಲ, ವಿಕಿಪೀಡಿಯಾಕ್ಕೆ ಹೋಗುತ್ತಾರೆ. ಅಲ್ಲಿ ಎಲ್ಲವೂ ನಿಜವಲ್ಲ. ವಿಶ್ವಾಸಾರ್ಹ ಮೂಲಗಳನ್ನು ಆಶ್ರಯಿಸಿದರೆ ಸಂಘದ ಬಗ್ಗೆ ಸರಿಯಾದ ಮಾಹಿತಿ ದೊರೆಯುತ್ತದೆ. ಈ ತಪ್ಪು ಕಲ್ಪನೆಗಳ ಹಿನ್ನೆಲೆಯಲ್ಲಿ ಸಂಘದ ಪಾತ್ರ ಮತ್ತು ಧ್ಯೇಯವನ್ನು ವಿವರಿಸುವ ಅಗತ್ಯ ಉಂಟಾಯಿತು ಎಂದು ಶತಮಾನೋತ್ಸವದ ಸಂದರ್ಭದಲ್ಲಿ ದೇಶದಾದ್ಯಂತ ಪ್ರವಾಸ ನಡೆಸಿದ ಭಾಗವತ್ ತಿಳಿಸಿದ್ದಾರೆ. ಸಂಘವು ಸ್ವಯಂ ಸೇವಕರನ್ನು ಬೆಳೆಸುತ್ತದೆಯೇ ಹೊರತು ವಿಭಜಕರನ್ನು ಬೆಳೆಸುವುದಿಲ್ಲ. ನಾವು ಎಲ್ಲ ಧರ್ಮದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಅಪ್ಪಟ ಸಂಘಟನೆ ಅಂಥೇಳಿ ಮೋಹನ್ ಭಾಗವತ್ ಭೋಪಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ನಂತರ ಅದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.